ಅನುಪಮ ಟಿವಿಗೆ ಸ್ವಾಗತ. ನಾನು ಪಂಚಮಿ ಬಾಕಿಲಪದವು. ಭರತ ಭೂಮಿಯಲ್ಲಿ ಸನಾತನ ಧರ್ಮಕ್ಕೆ ಕ್ಷೋಭೆ ಆವರಿಸಿದ್ದ ಕಾಲದಲ್ಲಿ ಧರ್ಮ ರಕ್ಷಣೆಗಾಗಿ ಜನಿಸಿದವರು ಶ್ರೀ ಶಂಕರಾಚಾರ್ಯರು. ಮಹಾನುಭಾವರ ಜನ್ಮದಿನವನ್ನು ಮೇ 12ರಂದು ಆಚರಿಸಲಾಯಿತು. ಈ ನೆಲೆಯಲ್ಲಿ ಅವರ ಆಧ್ಯಾತ್ಮಿಕ ವಿಚಾರಧಾರೆಯನ್ನು ತಿಳಿದುಕೊಳ್ಳೋಣ. ಅದು ಕ್ರಿಸ್ತಶಕ 788ರ ಕಾಲ. ಭಾರತೀಯ ಸನಾತನ ಧರ್ಮದಲ್ಲಿ ಗೊಂದಲಮಯ ಸನ್ನಿವೇಶ ಉಂಟಾಗಿತ್ತು. ಅದೇ ಸಮಯದಲ್ಲಿ ಶ್ರೀ ಶಂಕರಾಚಾರ್ಯರು ಕೇರಳದ ಕಾಲಡಿಯ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಶಿವಗುರು ಹಾಗೂ ಆರ್ಯಾಂಬ ದಂಪತಿಯ ಮಗನಾಗಿ ಜನಿಸಿದರು. ಅವರು ಹುಟ್ಟಿದ 5 ವರ್ಷಕ್ಕೆ ತಂದೆಯನ್ನು ಕಳೆದುಕೊಂಡು ಮುಂದೆ ತಾಯಿಯ ವಾತ್ಸಲ್ಯದಲ್ಲೇ ಬೆಳೆದರು. ಬಾಲ್ಯದಲ್ಲೇ ಸನಾತನ ಧರ್ಮದ ಕಡೆಗೆ ಒಲವನ್ನು ಹೊಂದಿದ್ದ ಅವರು ತಮ್ಮ 8ನೇ ವಯಸ್ಸಿಗೆ ಎಲ್ಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆದರು. ಜೊತೆಗೆ ವೇದಾಂತದ ಸೂತ್ರಗಳಿಗೆ ಭಾಷ್ಯಗಳನ್ನು ಬರೆದರು. ಷಣ್ಮತ ಸ್ಥಾಪನಾಚಾರ್ಯರಾದ ಆದಿಶಂಕರರು ದೇಶದ 4 ದಿಕ್ಕುಗಳಲ್ಲಿ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪಿಸಿದರು. ಪೂರ್ವಕ್ಕೆ ಗೋವರ್ಧನ ಪೀಠ, ಪಶ್ಚಿಮಕ್ಕೆ ದ್ವಾರಕಾ ಪೀಠ, ಉತ್ತರಕ್ಕೆ ಜ್ಯೋತಿಷ್ ಪೀಠ ಹಾಗೂ ದಕ್ಷಿಣಕ್ಕೆ ಶೃಂಗೇರಿ ಪೀಠವನ್ನು ಸ್ಥಾಪಿಸಿದರು. ದೇವರ ಆರಾಧನೆಯಲ್ಲಿ ಜನರಲ್ಲಿದ್ದ ಭೇದ ಭಾವವನ್ನು ತೊಡೆದುಹಾಕಲು ಶಿವ, ಶಕ್ತಿ, ಗಣಪತಿ, ಸ್ಕಂದ, ವಿಷ್ಣು, ಸೂರ್ಯ ಈ 6 ದೇವರುಗಳಿಗೆ ಶೈವ, ಶಾಕ್ಯ, ಗಾಣಪತ್ಯ, ಕೌಮಾರ, ವೈಷ್ಣವ, ಸೌರ ಎಂಬ 6 ಪಂಥಗಳನ್ನು ತೊಡೆದುಹಾಕಿ ಎಲ್ಲ ದೇವರು ಒಂದೇ ಎಂದು ಸಾರುತ್ತಾ ಜನರಲ್ಲಿದ್ದ ಶ್ರೇಷ್ಠ ಕನಿಷ್ಠತೆಯ ಭೇದ ಭಾವವನ್ನು ದೂರ ಮಾಡಿದರು. ಶಂಕರಾಚಾರ್ಯರ ಗುರುಗಳು ಗೋವಿಂದ ಭಗವತ್ಪಾದರು. ಶಂಕರರು ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು. ಅದು ಶಂಕರ ಭಾಷ್ಯವೆಂದೇ ಪ್ರಸಿದ್ಧವಾಯಿತು. ಆನಂದಲಹರಿ, ತತ್ವಬೋಧ, ಯೋಗ ತಾರಾವಳಿ, ಪಂಚೀಕರಣ, ಉಪದೇಶ ಸಾಹಸಿ, ವಿವೇಕ ಚೂಡಾಮಣಿ ಹೀಗೆ ಹಲವಾರು ಧರ್ಮ ಗ್ರಂಥಗಳನ್ನು ಸನಾತನ ಧರ್ಮಕ್ಕೆ ಕೊಡುಗೆಯಾಗಿ ನೀಡಿದರು. ಅದ್ವೈತ ಮತದ ಮೂಲಕ ಆತ್ಮದ ಸಹಜ ಸ್ವರೂಪವೇ ಮೋಕ್ಷವೆಂದು ತಿಳಿಸಿರುವುದು ಅವರ ಆಧ್ಯಾತ್ಮಿಕ ಚಿಂತನೆಯ ಉತ್ತುಂಗತೆಯನ್ನು ಸಾರುತ್ತದೆ. ಅವರು ಕ್ರಿಸ್ತಶಕ 820ರಂದು ತಮ್ಮ 32ನೆಯ ವಯಸ್ಸಿನಲ್ಲಿ ಪರಮಾತ್ಮನಲ್ಲಿ ಲೀನವಾದರು. ಇಂತಹ ಮಹಾನ್ ಚೇತನವು ನಮ್ಮ ಸನಾತನ ಧರ್ಮದಲ್ಲಿ ಜನಿಸಿರುವುದು ನಮ್ಮ ಹೆಮ್ಮೆ. ಅವರ ತತ್ವಾದರ್ಶಗಳು ನಿತ್ಯವೂ ಸ್ಮರಣೀಯ. ಅನುಪಮ ಟಿವಿ, ಭರವಸೆಯ ನಾಳೆಗಾಗಿ.